ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಸಿಗ್ತಾ ಇದೆ ನಮಗೆ. BY ವಿಜೇಂದ್ರ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾವುದು ಕೂಡ ಇಲ್ಲ ಅಂತ ಜರೆದಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇದು ಭಂಡ ಸರ್ಕಾರ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದು ಒಂಚೂರು ಇಲ್ಲ. ಸರ್ಕಾರ ಬಂದಾಗ್ಲಿಂದ ಬರೀ ಬೆಲೆ ಏರಿಕೆ ಗ್ಯಾರಂಟಿಯನ್ನು ಕೊಟ್ಟಿದೆ ಅಷ್ಟೇ. ಪಿಕ್ ಪಾಕೆಟ್ ಸರ್ಕಾರದ ಬೆಲೆ ಏರಿಕೆಯಿಂದ ಜನ ಕಂಗೆಟ್ಟು ಹೋಗಿದ್ದಾರೆ ಅಂತ ಮಾತಿನ ಬಾಣವನ್ನು ತೂರಿದ್ದಾರೆ. ವಿದ್ಯುತ್ ದರ ಹೆಚ್ಚಳದ ಬಗ್ಗೆ ಮಾತಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಈ ಸರ್ಕಾರದಲ್ಲಿ ಕೆಲವಾರು ಗ್ಯಾರಂಟಿಗಳ ಮಧ್ಯದಲ್ಲಿ ದರ ಹೆಚ್ಚಳದ ಬರೆ ಪದೇ ಪದೇ ಆಗ್ತಿದೆ. ಈಗ ವಿದ್ಯುತ್ ವಿಚಾರದಲ್ಲಿ ಕೂಡ ಅದೇ ಆದಂಗಿದೆ. ನಾನು ಒಂದು ತಿಂಗಳುಗಳ ಹಿಂದೆನೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತಪತ್ರ ಹೊರಡಿಸಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡಿದ್ದೆ. ಯಾಕೆ ಒತ್ತಾಯವನ್ನು ಮಾಡಿದ್ದೆ ಅಂತ ಹೇಳಿದ್ರೆ, ಈ ಕಾರಣಕ್ಕಾಗೇನೆ ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲ ಆಗಿದ್ದಾರೆ. ಹಣಕಾಸನ್ನು ಕ್ರೋಢೀಕರಿಸೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ತಾವು ನಂಬ್ಕೊಂಡಿರ್ತಕ್ಕಂಥ ಗ್ಯಾರಂಟಿಗಳಿಗೋಸ್ಕರ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗದೇನೆ ಈ ರೀತಿ ಸಾಮಾನ್ಯ ಜನರ ಮೇಲೆ ಹೊರೆ ಆಗ್ತಕ್ಕಂಥ ನಿರ್ಧಾರಗಳನ್ನು ನಿರಂತರವಾಗಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ಪರಿಣಾಮವಾಗಿಯೇ ಇವತ್ತು ವಿದ್ಯುತ್ ದರವನ್ನು ಕೂಡ ಜಾಸ್ತಿ ಆಗಿರ್ತಕ್ಕಂಥ. ಸರ್, ಗೃಹ ಜ್ಯೋತಿ ಘೋಷಣೆ ಮಾಡಿದ ನಂತರದಲ್ಲೂ ಕೂಡ ಆರಂಭದ ಕೆಲವು ತಿಂಗಳನ್ನು ಹೊರತುಪಡಿಸಿದ್ರೆ ಸರ್, ತದನಂತರದಲ್ಲಿ ಹೆಚ್ಚುವರಿ ಬಿಲ್ಗಳು ಬರುವಂಥದ್ದು, ಅಂದರೆ ಸ್ಟಾಪ್ ಆಗಿದ್ದಂಥ ಬಿಲ್ಗಳು ಹೆಚ್ಚುವರಿಯಾಗಿ ಬರ್ತಾ ಇರುವಂಥದ್ದು, ಈ ರೀತಿಯ ಘಟನೆಗಳು ಕೂಡ ನಡೀತಾ ಇತ್ತು. ಇದು ಅದ್ರ ಮೇಲೆ ಗಾಯದ ಮೇಲಿನ ಬರೆ ರೀತಿಯಲ್ಲಿ ಹೆಚ್ಚಳ ಆಗಲ್ವಾ ಅಂತ? ಖಂಡಿತ ಆಗ್ತದೆ. ಈಗಾಗಲೇ ಜನ ಶಾಪ ಆಗ್ತಾ ಇದ್ದಾರೆ ಸರ್ಕಾರಕ್ಕೆ. ಈಗ ಸ್ಮಾರ್ಟ್ ಮೀಟರ್ಸ್ಗಳ ಮೇಲೂ ಕೂಡ ಇವತ್ತು ದರ ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಸರ್ಕಾರ ಒಂದು ಕೈಯಲ್ಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಯಿಂದ ಕಿತ್ಕೊಳ್ತಕ್ಕಂಥ ಒಂದು ಯೋಜನೆ ಇದೆ ಸರ್ಕಾರ. ಇದು ನಿಜವಾಗ್ಲೂ ಕೂಡ ರಾಜ್ಯ ಜನರಿಗೆ ಹೊರೆ ಆಗ್ತಾ ಇದೆ. ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಶಾಪಾಗಿ ಪರಿಣಾಮ ಆಗಿದೆ. ಅಂದರೆ ಗ್ಯಾರಂಟಿಯ ಹೊರೆಯನ್ನು ತಡೆಯಲಾಗದೆ ಈ ಬರೆಯನ್ನು ಎಳಿತಾ ಇದ್ದಾರೆ ಅಂತ. ಇದು ನಾನು ಹೇಳ್ತಾ ಇಲ್ಲ ಸ್ವಾಮಿ, ಆಡಳಿತ ಪಕ್ಷದ ಶಾಸಕರುಗಳು ಹೇಳ್ತಾ ಇದ್ದಾರೆ. ಆಡಳಿತ ಪಕ್ಷದ ಶಾಸಕರು ರಾಜು ಕಾಗೆ ಅವರಿರ್ಬೋದು, RV ದೇಶಪಾಂಡೆ ಇರ್ಬೋದು, ಸ್ವತಃ DK ಶಿವಕುಮಾರ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದ ಜನರು ಕೂಡ ಗಮನಿಸಿದ್ದಾರೆ. ಇವತ್ತು ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಹೋಗಿ ಮುಟ್ಬೋದು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಪಕ್ಕದ ತೆಲಂಗಾಣ ರಾಜ್ಯ ಏನು ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಇವರು ಇಂಪ್ಲಿಮೆಂಟ್ ಮಾಡಿದ್ರು, ಇದನ್ನು ನೋಡಿಕೊಂಡು ಪಕ್ಕದ ತೆಲಂಗಾಣ ರಾಜ್ಯದಲ್ಲೂ ಕೂಡ ತಂದಿದ್ದರು. ನಿನ್ನೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಲ್ಲ ಅನ್ನೋ ಮಾತನ್ನು ಸ್ವತಃ ತೆಲಂಗಾಣದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾತಕ್ಕೋಸ್ಕರ? ಆ ಗ್ಯಾರಂಟಿಗೋಸ್ಕರ ಹಣ ಏನು ಹಾಕ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಅಭಿವೃದ್ಧಿ ಕೆಲಸನೂ ಆಗ್ತಾ ಇಲ್ಲ. ಬೆಲೆ ಏರಿಕೆ ಮತ್ತು ಈ ರೀತಿ ಹೊರೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಇವತ್ತು ವಿದ್ಯುತ್ ದರ ಇವತ್ತು ಏನು 36 ಪೈಸೆ ಜಾಸ್ತಿ ಮಾಡಿದ್ದಾರೆ. ಇದು ಒಂದೇ ಅಲ್ಲ, ಹಾಲಿನ ದರ ಜಾಸ್ತಿ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಯಿತು. ಇವತ್ತು ಎಲ್ಲ ರೀತಿ ಹೊರೆಯನ್ನು ಜನಸಾಮಾನ್ಯರ ಮೇಲೆ ಹಾಕ್ತಾ ಇದ್ದಾರೆ. ಸರ್, ವಿಪಕ್ಷವಾಗಿ ಇದರ ವಿರುದ್ಧ ತಮ್ಮ ಹೋರಾಟದ ರೂಪರೇಷೆ ಅನೇಕ ವಿಚಾರಗಳಿದೆ. ಬೆಲೆ ಏರಿಕೆ ಇರ್ಬೋದು, ಇವೆಲ್ಲ ವಿಚಾರಗಳನ್ನು ಹಿಡ್ಕೊಂಡು ರಾಜ್ಯದ ಜನರ ಮುಂದೆ ಹೋಗ್ತೇವೆ. ಇವತ್ತು ಸದನ ಇವತ್ತು ನಾಳೆ ಮುಗೀತದೆ. ಯಾಕೆಂದರೆ ಅವರು ಬಂಡ್ರಿದ್ದಾರೆ. ಇವರು ಮೂರೂ ಬಿಟ್ಟಿದ್ದಾರೆ ಸರ್ಕಾರದವರು. ಇವ್ರಿಗೇನು ಒಂಥರ ಏನು ಅಧಿಕಾರಕ್ಕೆ ಬಂದಾಗಿದ್ದಾರೆ, ನೀವ್ಯಾರೇ ಕೇಳೋದಕ್ಕೆ ಈ ಒಂದು ವರ್ತನೆ ಏನಿದೆಯಲ್ಲ, ಇದನ್ನು ಜನರ ಮುಂದೆ ತೆಗೆದುಕೊಂಡು ಹೋಗ್ತೇವೆ ನಾವು. ಓಕೆ, ಇದು ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ಶಾಸಕರು ಆಗಿರ್ತಕ್ಕಂಥ ವಿಜೇಂದ್ರ ಅವರ ಮಾತು. ಈ ಹೋರಾಟವನ್ನು ಜನರ ಮುಂದೆ ತೆಗೆದುಕೊಂಡು ಹೋಗಿ ಹೋರಾಟವನ್ನು ರೂಪಿಸ್ತೀವಿ ಅನ್ನುವಂಥ ಮಾತುಗಳು ಅವ್ರದ್ದು. ಕ್ಯಾಮರಾ ಪರ್ಸನ್ ಶಂಭು ಜೊತೆ ಸುಕೇಶ್, ಪಬ್ಲಿಕ್ TV, ಬೆಂಗಳೂರು.